ಕೂಡ ಇಲ್ಲ ನಮ್ಮ ಟೀಮ್ ಹೋಗಿದೆ, ಆ ಟೀಮ್ ವರದಿ ಬಂದ ನಂತರ ನಾನು ತೀರ್ಮಾನ ತಗೊಂಡೆ ಅಂತ ಹೇಳಿದ್ದಕ್ಕೆ ನಾವು ಕೂಡ ಒಂದು ವಾರ ಬಿಡಬೇಕಾಗಿದೆ. ನಮ್ಮನ್ನು ನಿನ್ನೆನೂ ಕೂಡ ನಾವು SP ಅವರಿಗೆ IG ಅವರಿಗೂ ಕೂಡ ಮಾತಾಡಿದ್ದೀನಿ ನಾನು, ಇಲ್ಲಿ ಈ ರೀತಿ ಘಟನೆಗಳು ನಡೀತಾವೆ ಅಂತೇಳಿ. ಇನ್ನು ಮುಂದುವರಿಬೇಕಾಗುತ್ತೆ. ನಾವೇನೋ ಇಲ್ಲೇ ಅಂಥದ್ದೆಲ್ಲ ಮುಗಿಸ್ಬೇಕಂತ ಹೇಳಿದ್ವಿ. ಇವರೇನಿದ್ರು ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಕೂಡ ಶಾಸಕರ ಕೈಗೊಂಬೆ ಆಗಿದ್ದರಿಂದ ಇವರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಆದ್ದರಿಂದ ಮೇಲಾಧಿಕಾರಿಗಳ ಮುಖಾಂತರ ಇನ್ನೂ ನನಗೆ ಏನೇನು ಸಾಧ್ಯತೆ ಅದನ್ನು ನಾವು ಮಾಡ್ತಕ್ಕಂಥದ್ದು ಮಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ನಾವು ಹೋರಾಟ ಶತಸಿದ್ಧ, ನಾವು ಕೈ ಬಿಟ್ಟಿವಿ ಅಂತೇನಿಲ್ಲ. ಇವತ್ತು ಅವರು DC ಅವರು ಒಂದು ಮಾತು ಹೇಳಿದ್ದಕ್ಕೆ ಇವತ್ತು ಇದು ಪಡೆದ್ವಿ. ಮತ್ತು ಮುಂದೆ ಇದ್ರ ಬಗ್ಗೆ ಏನು ಕ್ರಮ ಅಲ್ಲೇ ಆಗಲಿ, ಅದು ಟ್ಯಾಂಕ್ ಅಲ್ಲೇ ಹಾಕ್ಬೇಕಂದ್ರೆ ಮೊತ್ತ ಈಗಾಗಲೇ ಸರ್ಕಾರದ 70 ಲಕ್ಷ ರೂಪಾಯಿ ಹಣ ಮಂಜೂರು ಇದನ್ನು ಪೇಮೆಂಟ್ ಆಗಿದೆ. ಈಗ ಅದು ಬೇರೆ ಕಡೆ ಹೋಗ್ಬೇಕಾದ್ರೆ ಆ 70 ಲಕ್ಷ ರೂಪಾಯಿ ಯಾರು ಕೊಡಬೇಕು? ಅದು ಯಾರು ಹಣ? ಸಾರ್ವಜನಿಕರ ಹಣ, ತೆರಿಗೆ ಹಣ, ಅದು ಕೂಡ ಆ ಹಣನೂ ನಮ್ಮದೇ ಹಣ ಅಂತ. ಆದ್ದರಿಂದ ಮತ್ತು ಈ ಹೋರಾಟವನ್ನು ಮುಂದಿನ ನಿರ್ಮಾಣಗಳಲ್ಲಿ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟರೊಳಗೆ ಏನಾದ್ರು ಮುಗಿತು ಸರಿ, ಮುಗಿದೇ ಇದ್ರ ಸರದಿ ಸತ್ಯಾಗ್ರಹಕ್ಕೂ ಕೂಡ ಸಿದ್ಧರಿದ್ದೇವೆ ಅನ್ನೋ ಮಾತನ್ನು ನಮ್ಮ ಇಳಕಲ್ ನಗರದ ಜನತೆ ಈ ಟ್ಯಾಂಕಿಗಾಗಿ ಹೋರಾಟ, ಸರದಿ ಸತ್ಯಾಗ್ರಹನು ಮಾಡಲಿಕ್ಕೆ ನಾವು ಹಿಂಜರಿದ್ದೇವೆ. ಇಲ್ಲಿ ಬರೀ ಆಫೀಸರ್ ಬರ್ತಾರ ಒಂದು 5 ಮಂದಿ ಕುಳಿತೀವಿ, ಹೆಣ್ಮಕ್ಳು ಗಂಡ್ಮಕ್ಳು ಗಂಡು ಕೂಡ ಇದೆ. ಹಾಂ ಸರ್, ಈ ಭಾರತೀಯ ಜನತಾ ಪಾರ್ಟಿ ಹುಣ್ಣೂರು ಮತ್ತು ಸಾಮಾಜಿಕ ಜಾಲತಾಣ ಉಸ್ತುವಾರಿ ಬರ್ತಿರ್ತಕ್ಕಂಥ ಓರ್ವ ವ್ಯಕ್ತಿಯನ್ನ ಮೊಬೈಲ್ ವಶಪಡಿಸಿಕೊಂಡಾರ ಅಂತ ಹೇಳಿ ಮಾಹಿತಿ ಅದ. ಒಬ್ಬ ಬಾಂಡ್ ರೈಟರ್ 10,000 ರೂಪಾಯಿ ತೊಗೊಂಡಾನ ಅಂತೇಳಿ, ಅದು ಸತ್ಯನೋ? ಅಲ್ಲ, ಅದು ಒಂದು ಹಿಂದೊಂದು ಕೇಸ್ ಆಗಿತ್ತು. ಅದ್ರಾಗ ನಮ್ಮ ಸಾಮಾಜಿಕ ಜಾಲತಾಣದ ಇದು ಶರಣ ನಾರ್ಗಳಂದು ನೀವು ಸರೆಂಡರ್ ಮಾಡಬೇಕಾಗಿತ್ತು, ಅದನ್ನ ಆಮೇಲೆ ಕೊಡ್ತು ಅಂತ ಹೇಳಿದ್ರೆ ಅದು ಕೊಟ್ಟಿದ್ದು ಕರೆ ಅದಾಗಿತ್ತು. ನಾನು ಕೇಳಿದೆ, ಎಲ್ಲಪ್ಪ ಕೊಟ್ಕೊಡು ಅಂತ ಹೇಳಿದೆ, ಮೊಬೈಲ್ ಅದೇನು ಕೊಟ್ಕೊಡು ಅಂತ ಹೇಳಿದೆ. ಸರ್, ರಾಜ್ಯದಲ್ಲಿ ಹೋಲಿಸಿದ್ರೆ ಹುಣ್ಣೂರು ಮತಕ್ಷೇತ್ರದಲ್ಲಿ ಯಾವ PKPS ಎಲೆಕ್ಷನ್ನು ಕೋರ್ಟಿಗೆ ಹೋಗ್ಲಾರ್ದ ಯಾವ ಎಲ್ಲವೂ ಕೋರ್ಟಿಗೆ ಹೋಗಿದ್ದಾವೆ. ಎಲ್ಲದರಲ್ಲೇ ಅಕ್ರಮ. ಎಲ್ಲಿಂದ ಅಕ್ರಮ? ಮೊದಲ ಸರ್ಕಾರಿ ಕಾಯ್ದೆ 14D ಅನ್ವಯ ಯಾವುದೇ RO ಇರಲಿ, ರಿಟರ್ನಿಂಗ್ ಆಫೀಸರ್ ಅಂತೇಳಿ ಅಪಾಯಿಂಟ್ ಆಗಿರ್ತಾರಲ್ಲ, ಅದನ್ನ ಕರ್ತವ್ಯ ಏನಂತಂದ್ರೆ ಅವರು ರೈತರಿರೋದ್ರಿಂದ ಅವ್ರನ್ನ ಕರೆದು ಅವ್ರು ಏನೇನು ಸರಿಯಾಗಿ ತುಂಬಿದರೋ ಇಲ್ಲೋ ರೆಕ್ಟಿಫೈ ಮಾಡಿ ಅವ್ರ ನಾಮಿನೇಷನ್ನ ಸ್ವೀಕಾರ ಮಾಡಬೇಕು. ಇವ್ರು ಹಂಗಲ್ಲ, ಎಲ್ಲವೂ ಕರೆಕ್ಟ್ ಮಾಡಿ ಕೊಟ್ಟಿದ್ರು ಸಹಿತ ಅದರಲ್ಲಿರ್ತಕ್ಕಂಥ ದಾಖಲಾತಿಗಳನ್ನು ತೆಗೆದು ನೀ ಜಾತಿ ಸರ್ಟಿಫಿಕೇಟ್ ಹಚ್ಚಿಲ್ಲ, ನೀನು ಅದನ್ನ ಹಚ್ಚಿಲ್ಲ, ಇದನ್ನ ಹಚ್ಚಿಲ್ಲ ಅಂತೇಳಿ ನೆಪ ಹೇಳಿ ಅದು ರಿಜೆಕ್ಟ್ ಮಾಡ್ತಕ್ಕಂಥದ್ದು. ಹೆಂಗಂದ್ರೆ ಭಾರತೀಯ ಜನತಾ ಪಕ್ಷದ ಪರವಾಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾರು ಅಂತಂದ್ರೆ ಅವ್ರ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ಮಾಡಿದ್ದಿದೆ. ಎಲ್ಲಿ? ಹಿರೇಆದಾಪುರ ಮತ್ತು ತುಂಬ. ಆಮೇಲೆ ನಾಮಿನೇಷನ್ ರಿಜೆಕ್ಟ್ ಮಾಡಿದ್ದೆ ಆದಾಪುರದಲ್ಲಿ 11 ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಇದನ್ನ ರಿಜೆಕ್ಟ್. ಮತ್ತೆ ಇಲ್ಲಿವರೆಗೂ ನಡೆದಂತ ಎಲ್ಲ PKPS ಚುನಾವಣೆಗಳು ಇದೇ ರೀತಿ ಅಕ್ರಮ. ಅದು ನಿನ್ನೆ ದಿವಸ ಮೇಲೆ ಆಯ್ತು. ಯಾಕೆ ಇದು ಹಿಂಗೆ ಆಗತ್ತೆ ಅಂತೇಳಿ ಅದು ಯಾರಿಗೂ ಗೊತ್ತಿಲ್ಲ. ಅದು ಅಚಾನಕ್ ಸಿಕ್ಕಿದ್ದದು. ಅವರೇ ಕಾಂಗ್ರೆಸ್ ಅವರ ಗಾಬರಿಯಾಗ್ಯಾರ ಕುರುಸೇಮದವ್ರು. ಏನಂತ 300 ಓಟ್ಲಿಂದ ನಾವೇ ಕೇಳಬೇಕು, ಏನೋ ಒಂದು 10-20 ಓಟ್ನಾಗ ಅವ್ರಿಗೆ ನಾವೇ ಗೆಲ್ತಿದ್ದು ಮಾಡಿದ್ವಿ. ಸೋಲ್ತು ಅಂತ ತಿಳ್ಕೊಂಡ ಅಭ್ಯರ್ಥಿ ಯಾರಿಗೂ ಒಬ್ಬ ಪರಿಚಯನೇ ಇಲ್ಲ. 3 ಬೀದರ್ ಕೊಟ್ಟಾರ ಒಬ್ಬ ಅಭ್ಯರ್ಥಿ, ಯಾರಿಗೂ ಪರಿಚಯ ಇಲ್ಲ, ಮತ್ತೆ ಯಾರಿಗೂ ಹೋಗಿಲ್ಲ, ಅವ್ರು ನಮಸ್ಕಾರ ಮಾಡಿಲ್ಲ, ಹೋದ ಮಠ ಕೇಳಿಲ್ಲ. ಅವನಿಗೆ 400 ಚಿಲ್ಲರೆ ಲೀಡ್ ಇದು ಮತ್ತೆ ಇದಲ್ಲ. ಅವ ಇನ್ನೊಬ್ಬ ಅವನ ವಿರುದ್ಧ ನಿಂತ ಇಡೀ ಹೊಸ 6 ಹಳ್ಳಿ ತಿರುಗಾಡಿ ಕೈ ಮುಗಿದು ಬಂದಾನ. ಅವ 400 ಚಿಲ್ಲರಿಂದ ಸೋಲ್ತಾನಂತಂದ್ರೆ ಇದರಾಗ ಕುತಂತ್ರ ಈ ತಂತ್ರನ ಮಾಡಿ ಗೆದ್ದಾರಿವರು. ಆದ್ರೆ ಎಲ್ಲವೂ ಕೊಟ್ಟು ಹೋಗ್ಯವ.
ಎಕ್ಸೆಪ್ಟ್ ಈ ಬನಾಟಿ ಅವರು ಮೈ ಮರೆತು ಕೂತಿದ್ದಕ್ಕೆ ಅದೊಂದು ಹೋಗಿಲ್ಲ. ಮೈ ಮರೆತಂದ್ರೆ ಇವತ್ತಿಗೂ ಅದನ್ನ ತನಿಖೆ ಮಾಡಿಸ್ಬೇಕು. ಅಲ್ಲಿರೋದ 1040 ಓಟು, ವೋಟಿಂಗ್ ಆಗಿರೋದೆಷ್ಟು 1100 ಚಿಲ್ಲರೆ. ಎಲ್ಲಿಂದ ಬಂದು ನಿನ್ನೆಲ್ಲ DRR ಆಫೀಸ್ಗೆ ಹೋದಾಗ ಅವರು ಬನಾಟಿ ಹುಡುಗರು ಬಂದು ಹೇಳಿದರು, ಇಲ್ರಿ ನಮಗೆ 1045 ವೋಟಿಂಗ್ 1100 ಚಿಲ್ಲರೆ ಹಾಕಿರಿ ಡಬ್ಯಾಗ. ಮತ್ತು ಅವಾಗ ಏನು ಮಾಡಿದ್ರಪ್ಪ ಬಂದು ತಕ್ಷಣ ನೀವು ಇದನ್ನು ಕಂಪ್ಲೇಂಟ್ ಮಾಡ್ಬೇಕಲ್ಲ, ಚುನಾವಣಾ ಪಿಟಿಷನ್ ಹಾಕ್ಬೇಕಾಗಿತ್ತಲ್ಲ ಅಂತಂದ್ರೆ, ಇಲ್ರಿ ನಮ್ಗೆ ಅದು ಗೊತ್ತಾಗಲ್ಲ. ಪಾಪ ಅವ್ರು ಏನು ಮಾಡೋದು, ಹಳ್ಳಿ ಜನ. ಈ ಗಂಜಾ PKPS ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾರೆ. ಚುನಾವಣೆ ನಡೆಯೋಕ್ಕಿಂತ ಮುಂಚೆನೇ BJPಯವರು ಮುಂದೆ ಹೋಗಿ ತಾವೇ ಬ್ಯಾಲೆಟ್ ಪೇಪರ್ನ ತೊಗೊಂಡು ತಾವೇ ಹರಿದು ನಮ್ಮ ಮ್ಯಾಗ ಆರೋಪ ಮಾಡ. ನಮ್ಮವ್ರು ಅರ್ಜಿದ್ರು ಅಂದ್ರೆ ಅವ ಆರೋ ಏನು ಕತ್ತಿಗೆ ಆಯ್ತಿದ್ದ, ಆರೋ ಕತ್ತಿಗೆ ಆಯ್ತಿದ್ದ ಬಿಡ್ತಿದ್ದ, ಪೊಲೀಸರು ಕತ್ತಿಗೆ. ಆದರೆ ಸೀಲು ಸಹಿ ಮಾಡಿದ್ದಾರೆ, ಸೀಲಾಗಿ ಆ ಮತಪತ್ರಕ್ಕೆ ಸಹಿ ಮಾಡ್ತಾರೆ. ಅಭ್ಯರ್ಥಿ ನೀವು ಬಂದು ಮತದಾರರಂತ ಸಹಿ ಮಾಡ್ತಾರೆ, ಅದನ್ನು ಯಾರೋ ಸಹಿ. ಮತ್ತೆ ಅದಕ್ಕೆ ಸೀಲ್ ಕೂತಾರಲ್ಲ ಹಿಂದ, ಇದರಿಂದ ಹಿಂದ್ಗಡೆ ಸೀಲ್ ಹಾಕಲ್ಲ ಮತಪತ್ರದ ಹಿಂದ ಸೀಲ್ ಹಾಕ್ತಾರ. ಈ ಒಂದು ಕೌಂಟರ್ ಫೈಲ್ನಾಗ ಸಹಿ ಮಾಡಿಸ್ಕೊತಾರ, ಇದಕ್ಕೆ ಸೀಲ್ ಹಾಕ್ಯಾರ, ಇದು ಸಹಿ ಮಾಡಿಸ್ಕೊಂಡಾರ. ಮತ್ತೆ ಅದೇ ಆಗಲಿ ಅಷ್ಟು ಮಾಡೋದನ್ನ ನೀವು ಬಿಟ್ಬಿಟ್ಟಿದ್ದೀರಲ್ಲ, ಮಾಡಲಿ ಅಂತ ಬಿಟ್ಟಿದ್ದೀರಲ್ಲ. ಅವ್ನಿಗೆ ಯಾವಾಗಿದ್ರೆ ಅವ್ರಿಗೆ ಗೊತ್ತಾಗ್ತಿದ್ದಿಲ್ಲ. ಅವರು ಅಚಾನಕ್ ಹಿಂಗೆ ತಗೊಳ್ಳಿ, ಹಿಂಗೆ ತಗೊಂಡು ಹಿಂಗೆ ಇಟ್ಕೊಂಡ್ರೆ ಗೊತ್ತಾಗ್ಬಿಡ್ತಾರೆ. ಅದು ಕಲರ್ ಇರ್ತಲ್ಲ, ಅದು ವೈಟ್ ಪೇಪರ್ ಆದ್ರೆ ಏನು ಅನಿಸ್ತಿರ್ಲಿಲ್ಲ. ವೈಟ್ ಪೇಪರ್ ಆದ್ರೆ ಅವ್ರಿಗೆ ಡೌಟ್ ಬರ್ತಿದ್ದಿಲ್ಲ. ಅವ ಹಿಂಗೆ ತಗೊಂಡು ಹಿಂಗೆ ಕೆಳಗೆ ಹೋಗಿದ್ರೆ, ಈಗ ನನ್ನ ಹತ್ರ ಐತೀನಿ, ಹಿಂಗೆ ತಗೊಂಡು ಹಿಂಗೆ ಕೆಳಗೆ ಹೋದ್ರೆ ಗೊತ್ತಾಗ್ತದೆ. ಅವ ತಗೊಂಡು ಹಿಂಗೆ ಬುಡಕಿಟ್ಬಿಟ್ಟಾನ ಅಂದ್ರೆ ತಕ್ಷಣ ಏನಾಗುತ್ತೆ, ಏನದು ಯಾಕೆ ಹೇಳ್ದಿ, ಅಲ್ಲಿ ಬುಕ್ಕಲ್ಲೇ ಐತೆ, ಅಲ್ಲಿ ಇಟ್ಬಿಟ್ಟು ನಾವು ಗಟ್ಟೆ ಹಿಡ್ಕೊಂಡು ಏನು ಹೇಳ್ಯಾರ ಅವನ್ನೆಲ್ಲ ತೆಗಿಸಿದ್ರು. ಇವರೆಲ್ಲ ಬಣ್ಣ ಬೈರಿ ಬಂದಿದೆ. ಈಗ ಇವ್ರು ಯಾವ ರೀತಿ PKPಯ ಚುನಾವಣೆಯಲ್ಲಿ ಅನ್ಯಾಯ ಮಾಡಿ, ಅಕ್ರಮ ಮಾಡಿ, ಮೋಸ ಮಾಡಿ ಏನು ಮತ್ತು ಆಯ್ಕೆ ಮಾಡಿದ್ದಾರೆ ಅನ್ನೋದು ಈಗ ಇದರಿಂದ ಸ್ಪಷ್ಟ ಸಾಬೀತಾಗ್ತದೆ. ಮತ್ತೆ ಎಲ್ಲವೂ ಕೋರ್ಟ್ನಲ್ಲಿದ್ದಾವೆ. ಈಗ ಆಯ್ತು, ಹಾಗಾದ್ರೆ ಇವ್ರು ಮಾಡ್ಯಾರಂತ ಕಂಪ್ಲೇಂಟ್ ಯಾಕೆ ಕೊಡ್ಲಿಲ್ಲ, ಯಾರು ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? BJP ಬಂದು ಕಸ್ಕೊಂಡಾರ ಅಂತ ಹೇಳಿರಲ್ಲ ಅವರು, ಯಾರು ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಪೊಲೀಸರು ಅಲ್ಲೇ ಇದ್ರಲ್ಲ. ಇನ್ನು ಮತದಾನ ಶುರುವಾಗಿಲ್ಲ, 8:30ಗೆ ಇದಾಗಿತ್ತು ಘಟನೆ. ಇಂಥ ಅಕ್ಷಮ್ಯ ಅಪರಾಧ ಮಾಡ್ತಕ್ಕಂಥ ಪ್ರಜಾಸತ್ತಾತ್ಮಕ ಮಾತೆತ್ತಿದ್ರು ಸಂವಿಧಾನ ಮಾತಾಡ್ತಾರೆ. ಸಂವಿಧಾನದ ಆಶಯಗಳನ್ನು ಸಂಪೂರ್ಣ ಹತ್ತಿಕ್ಕತಕ್ಕಂಥ ಕೆಲಸವನ್ನು ಯಾವಾಗ ಮಾಡ್ತಾರೆ, ಈ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ, ಈ ಕ್ಷೇತ್ರದ ಶಾಸಕ ಮಾಡ್ತಾ ಇದ್ದಾರೆ. ಸಂವಿಧಾನದ ಬಗ್ಗೆ ಗೌರವ ಇದೆ, ಸಂವಿಧಾನ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಸಂವಿಧಾನ ಗೌರವಿಸ್ತಂತೇಳಿ ಮಾತಾಡ್ತಾರೆ. ಮಾತೆತ್ತಿದ್ರೆ ನಿಮ್ಮ ನಾಯಕ ರಾಹುಲ್ ಗಾಂಧಿ ಸಂವಿಧಾನ ಹಿಡಿದು ತೋರಿಸ್ತಾನ? ಇದರ ಕೆಲಸನ ನಾಚಿಕೆ ಆಗುತ್ತೆ. ಮಾನೆಲ್ಲ ಮರ್ಯಾದೆ ಎಲ್ಲ ಮೂರು ಬಿಟ್ಟು ನಿಂತಿದೆ. ಈ ಸರ್ಕಾರ ಏನಾಗಿದೆ ಅಂದ್ರೆ ಪೂರ ಸಂಪೂರ್ಣವಾಗಿ ತಯಾರಾಗಿ ನಿಂತ್ಬಿಡುತ್ತೆ, ಲೂಟಿ ಮಾಡೋಕ್ಕೆ ತಯಾರಾಗಿ ನಿಂತ, ಅನ್ಯಾಯ ಅಕ್ರಮ ಎಸಗಕ್ಕೆ ತಯಾರಾಗಿದೆ. ಈಗ ನಾನು ನ್ಯೂಸ್ ನೋಡಿದೆ, ಕಳೆದ 4 ತಿಂಗಳ ಅವಧಿಯಲ್ಲಿ ಎಷ್ಟು 400ಕ್ಕೂ ಹೆಚ್ಚು ಮರ್ಡರು, ಏನ್ರಿ 189 ಅತ್ಯಾಚಾರ ಕೇವಲ 4 ತಿಂಗಳ ಅವಧಿಯಲ್ಲಿ, ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ಪ್ರಜಾವಾಣಿ ಪೇಪರ್ನಲ್ಲಿ ಬಂದದ್ದು. ಇಂಥ ಸರ್ಕಾರ ಎಂದು ಕಂಡಿರತಕ್ಕಂಥ ಕೇಳಿರತಕ್ಕಂಥ ಒಂದು ಸರ್ಕಾರನ ಇವತ್ತು ನಾವು ಕಾಣ್ತಾ ಇದ್ದೀವಿ. ಮತ್ತು ಯಾವ ಚುನಾವಣೆ ಈ ರೀತಿ ಕ್ರಿಮಿನಲ್ ಮೈಂಡ್ ಉಪಯೋಗ ಮಾಡಿ ಚುನಾವಣೆ PKPS ಮತ್ತು ಇನ್ನಿತರ ಚುನಾವಣೆಗೆಲ್ಲದನ್ನ
ಮಾಡೋಂಥದ್ರು ಕೂಡ ಈ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀವಿ. ಹುಣೂರು ಮತಕ್ಷೇತ್ರದಲ್ಲಿ ಬೇರೆ ಎಲ್ಲೂ ಕಾರಣಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನನಗನ್ಸಿದ ಮಟ್ಟಿಗೆ. ಧನ್ಯವಾದಗಳು.